ಶ್ರೀರಂಗಪಟ್ಟಣದ ಕಿರಂಗೂರಲ್ಲಿದ್ದೀವಿ ನಾವು. ಕಿರಂಗೂರಿನ ಬನ್ನಿ ಮಂಟಪ ಇದು. ಪ್ರತಿ ವರ್ಷ ಶ್ರೀರಂಗಪಟ್ಟಣದ ದಸರಾ ಇದೇ ಮಂಟಪದಿಂದ ಶುರುವಾಗೋದು. ನಮ್ಮ ಜೊತೆ ಮೈಸೂರು ಪ್ಯಾಲೇಸ್ ಗೈಡ್ ಆದಂಥ ಮದನ್ ರಾವ್ ಅವರು ಕೂಡ ಇದ್ದಾರೆ. ಇವರ ಜೊತೆ ಈ ಮಂಟಪದ ವಿಶೇಷತೆಯನ್ನು ಬನ್ನಿ ನೋಡೋಣ. ಇವತ್ತು ನಾವು ನಿಂತಿರೋ ಸ್ಥಳ ಕಿರಂಗೂರು ಗ್ರಾಮದ ಪ್ರವೇಶಕ್ಕೂ ಮುನ್ನ ಇರತಕ್ಕಂಥ ಒಂದು ನವರಾತ್ರಿ ಮಂಟಪ. ಈ ನವರಾತ್ರಿ ಮಂಟಪ ಪ್ರತಿ ವರ್ಷ ಕರ್ನಾಟಕ ಸರ್ಕಾರದಿಂದ ಪ್ರತಿ ದಸರಾದಲ್ಲಿ ಇಲ್ಲಿಂದನೇ ಮೆರವಣಿಗೆ ನಡೆಯೋದು. ಶ್ರೀರಂಗಪಟ್ಟಣದ ದಸರಾ ಇಲ್ಲಿಂದ ಪ್ರಾರಂಭ ಆಗಿ ರಂಗನಾಥನ ದೇವಸ್ಥಾನದ ಮೈದಾನ ಏನಿದೆ ಅಲ್ಲಿ ಕೊನೆಗೊಳ್ಳುತ್ತೆ. ಮೈಸೂರಿಂದ ಆನೆಗಳ ಸಹಿತ ಬಂದು ಅಂಬಾರಿನ ಇಲ್ಲಿಂದ ಚಾಮುಂಡೇಶ್ವರಿ ಮೂರ್ತಿನ ತಗೊಂಡು ಹೋಗೋದ್ರ ಮೂಲಕ ಪ್ರಾರಂಭ ಆಗುತ್ತೆ. ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಮಂಟಪದಲ್ಲಿ ನೀವು ನೋಡ್ಬೋದು ಕೆಲವೊಂದು ಚಿನ್ನ ಮತ್ತು ಬೆಳ್ಳಿ ಥರ ಪೇಂಟಿಂಗ್ಸ್ ಮಾಡಿದ್ದಾರೆ. ಇದರ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಇದನ್ನು ಮೂಲ ಸ್ವರೂಪಕ್ಕೆ ಧಕ್ಕೆ ಆಗುತ್ತೆ. ಅದು ಇಲ್ಲೇನು ಕಾಣಿಸ್ತಾ ಇದೆ ನೋಡಿದ್ರೆ ಒಂದೊಂದು ಇಂಚು ದಪ್ಪ ಪೇಂಟಿಂಗ್ ಮಾಡಿದ್ದಾರೆ. ಅದನ್ನು ಆ್ಯಕ್ಚುಲಿ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತೆ ದೇವಸ್ಥಾನಗಳೇನಿದ್ದಾವೆ ಆ ದೇವಸ್ಥಾನಗಳಲ್ಲಿ ಯಾವುದೂ ಕೂಡ ಪೇಂಟಿಂಗ್ಸ್ ಮಾಡೋದಿಲ್ಲ ಕಂಬಗಳಲ್ಲಿ. ಯಾಕೆಂದರೆ ಅಲ್ಲಿ ನಿಮಗೆ ಒರಿಜಿನಾಲಿಟಿ ಅನ್ನೋದು ಹೊರಟೋಗುತ್ತೆ. ಈಗ ನಿಮ್ಗೆ ಇಲ್ಲಿ ಮುಖಗಳೇ ಕಾಣಿಸೋದಿಲ್ಲ ನೋಡಿ. ಪ್ರತಿಯೊಂದು ಕಂಬಗಳಲ್ಲಿ ಕೆತ್ತನೆ ಏನು ಮಾಡಿದ್ದಾರೆ ಆ ಒಂದು ಸ್ವರೂಪನೇ ಕಾಣಿಸೋದಿಲ್ಲ. ಮುಖದಲ್ಲಿ ಮೂಗು ಯಾವುದು ಬಾಯಿ ಯಾವುದು ಅನ್ನೋದು ತಿಳಿಯೋದಿಲ್ಲ. ಆಮೇಲೆ ಇಲ್ಲಿ ಎಲ್ಲ ಕಡೆಯೂ ಫೆನ್ಸ್ ಹಾಕ್ಸಿದ್ದಾರೆ ನೋಡ್ಬೋದು. ಆದರೆ ಮುಂಭಾಗದಿಂದ ಎಲ್ಲೂ ಫೆನ್ಸ್ ಹಾಕ್ಸಿಲ್ಲ. ಈ ರೀತಿಯಾಗಿ ಖಾಸಗಿ ವಾಹನಗಳೆಲ್ಲ ಬಂದು ನಿಲ್ಲುವಂಥದ್ದಾಗುತ್ತೆ. ಮತ್ತು ಯಾವುದೋ ಒಂದು ದಸರಾ ಬಂದಂಥ ಸಮಯದಲ್ಲಿ ಮಾತ್ರ ಇವ್ರುಗಳೇನು ಮಾಡ್ತಾರೆ, ಇದನ್ನು ಕ್ಲೀನ್ ಮಾಡೋದು, ಮತ್ತು ಇಲ್ಲಿ ಬಾಳೆದಿಂಡು ಹಾಕೋದು, ಹೂನಾರ ಹಾಕೋದು, ಆ ರೀತಿ ಮಾಡ್ತಾರೆ. ಈಗ ನೋಡ್ಬೋದು ಸ್ಥಿತಿ ಹೇಗಿದೆ ಅಂತ. ಇದೆಲ್ಲ ಬೆಳ್ಕೊಂಡು ಗಲೀಜು ಮಾಡಿಕೊಂಡು ಕುಡ್ತಾ ಮಾಡ್ಕೊಂಡು ಅಲ್ಲೆಲ್ಲ ಹೇಸಿಗೆ ಮಾಡ್ಕೊಂಡೆಲ್ಲ ಇದೆ. ಅದೇ ನವರಾತ್ರಿ ದಿನ ಪೂಜೆ ಮಾಡೋದಕ್ಕೆ ಇಲ್ಲಿ ಯಾರನ್ನೂ ಬಿಡೋದೇ ಇಲ್ಲ, ಅಷ್ಟು ಕ್ಲೀನಾಗಿರುತ್ತೆ. ಅದಾದ ನಂತರ ಮಾರನೇ ದಿನಕ್ಕೆ ಈ ರೀತಿಯಾಗೆಲ್ಲ ಬೆಳ್ಕೊಳುತ್ತೆ. ಇಲ್ಲೆಲ್ಲ ಫೆನ್ಸ್ ಹಾಕ್ಸಿದ್ರೆ ತುಂಬಾ ಅನುಕೂಲವಾಗಿರುತ್ತೆ. ಮತ್ತು ಇದು ಇನ್ನೊಂದಷ್ಟು ಗಳ ಕಾಲ ಜನಗಳಿಗೆ ಇತಿಹಾಸದ ಪ್ರಜ್ಞೆ ಇರೋರಿಗೆ ನೋಡಿದ್ರೆ ಖುಷಿಯಾಗುತ್ತೆ. ಈಗ ನೋಡಿದ್ರೆ ನಿಮಗೆ ಯಾವುದು ವಿಗ್ರಹ, ಯಾವುದು ಯಾವ ಕೆತ್ತನೆ ಅನ್ನೋದು ಕಂಡುಹಿಡಿಯೋದು ಭಾಳ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಕೆಲವೊಂದು ಸುಲಭವಾಗಿ ಗುರುತಿಸುವಂಥ ಕೆತ್ತನೆ ನಾವು ಈಗ ಒಳಗಡೆ ನೋಡೋಣ ಬನ್ನೀಗ. ನೋಡಿ, ಇಲ್ಲಿ ನೀವು ಮೇಲ್ಗಡೆ ಸೊಂಡಿರೋದ್ರಿಂದ ಗಣೇಶ ಅಂತ ಕಂಡುಹಿಡಿಬೋದು. ಇಲ್ಲಿ ಇದನ್ನು ನಂದಿ ಅಂತ ಕಂಡುಹಿಡಿಬೋದು. ಅಲ್ಲಿ ನೋಡಿ ಸ್ಪಷ್ಟವಾಗಿ ಕಾಣಿಸೋದೇ ಇಲ್ಲ. ಭಾಳ ಸುಂದರವಾಗಿರೋಂಥ ಒಂದು ಕೆತ್ತನೆ. ಹಸು ಲಿಂಗಕ್ಕೆ ಹಾಲು ಉಣಿಸ್ತಾ ಇರೋಂಥ ಕೆತ್ತನೆ. ಇಲ್ಲಿ ಲಿಂಗ ಇದೆ ಅಂತಲೇ ಗೊತ್ತಾಗಲ್ಲ. ಇನ್ನೂ ದೂರದಿಂದ ನೋಡಿದ್ರೆ ಇದು ಹಸು ಅಂತಲೇ ಗೊತ್ತಾಗೋದಿಲ್ಲ. ಮೇಲ್ಗಡೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನುಡಿಸ್ತಾ ಇರೋಂಥ ಸುಂದರವಾದ ಕೆತ್ತನೆ ಕಾಣಿಸೋದಿಲ್ಲ ಈ ಪೇಂಟಿಂಗಿಂದ. ಸಾಮಾನ್ಯವಾಗಿ ಇಂಥ ಒಂದು ಹಳೆಯ ಕಾಲಕ್ಕೆ ಸಂಬಂಧಪಟ್ಟ ಮಂಟಪಗಳಲ್ಲಿ ಈ ರೀತಿಯಾಗಿ ಅಲಂಕಾರ ಮಾಡೋಕ್ಕೆ ಹೋಗಿ ಅದು ನಿಮಗೆ ಮೂಲ ಸ್ವರೂಪನೇ ಕಾಣಿಸೋದಿಲ್ಲ. ಇದು ಈ ಗೋಲ್ಡನ್ ಕಲರ್ ಚೆನ್ನಾಗಿ ಕಾಣಿಸ್ಬೋದು, ಆದರೆ ನಿಮಗೆ ಇಲ್ಲಿರ್ತಕ್ಕಂಥ ಕೆತ್ತನೆಗಳು ಕಾಣಿಸೋದಿಲ್ಲ. ಇಲ್ಲಿ ಗರುಡ, ಈ ರೆಕ್ಕೆ ಇರೋದ್ರಿಂದ ಗರುಡ ಅಂತ ನಾವು ತಿಳ್ಕೋಬೇಕು. ಇಲ್ಲಿ ನಾಟ್ಯ ಮಾಡ್ತಾರಂಥ ಭಂಗಿ ನೋಡ್ಬೋದು. ಇದು ಇಲ್ಲೇನು ಪೇಂಟಿಂಗ್ಸ್ ಎಲ್ಲ ಏನು ಕಾಣ್ತದೆ, ಮಿನಿಮಮ್ 1 ಇಂಚ್ ಇರಬೇಕು. ಇದು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಒಂದು ಉಬ್ಬು ಕೆತ್ತನೆ ನೋಡ್ಬೋದು. ಇಲ್ಲಿ ಮೀನ ಮೇಲೆ ಒಬ್ಬ ಕುಳಿತಿರೋವಂಥ ಒಂದು ಕೆತ್ತನೆ ನೋಡ್ಬೋದು. ಮೇಲ್ಗಡೆ ಗರುಡನ ಕೆತ್ತನೆಯನ್ನು ಕೂಡ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಒಬ್ಬ ಮನುಷ್ಯನ ಕೆತ್ತನೆ ನೋಡ್ಬೋದು. ನನಗೆ ಈ ಸಂದರ್ಭಕ್ಕೆ ಅನ್ನಿಸ್ತಾ ಇರೋದೇನಪ್ಪ ಅಂದರೆ, ಮೀನಿನ ಥರ ಈಜಬಲ್ಲ, ಹಕ್ಕಿ ಥರ ಹಾರಬಲ್ಲ, ಆದರೆ ಮನುಷ್ಯನ ಥರ ಯಾಕೆ ಬಾಳ್ವೆ ಮಾಡ್ತಾಯಿಲ್ಲ ಅನ್ನೋದು ನನಗೆ ಈ ಸಂದರ್ಭಕ್ಕೆ ಅನ್ನಿಸ್ತಾ ಇದೆ. ಇದು ನೋಡಿದ್ರೆ ನೋಡಿ 1 ಇಂಚು ದಪ್ಪ ಇದೆ ಪೇಂಟಿಂಗು. ಏನೋ ಕ್ಲೀನ್ ಮಾಡೋಕ್ಕೆ ಸುಲಭ ಆಗ್ಬೋದು, ಆದರೆ ಆ ಒಂದು ಏನಿದೆ ಒರಿಜಿನಾಲಿಟಿ ಅದಕ್ಕೆ ಭಾಳ ಧಕ್ಕೆ ಆಗುತ್ತೆ. ಚೆನ್ನಾಗಿದೆ. ಈ ಕಡೆಯಿಂದ ನೋಡಿದ್ರೆ ಒಂದು ಥರ ಕಾಣುತ್ತೆ, ಈ ಕಡೆಯಿಂದ ನೋಡಿದ್ರೆ ಅಂದರೆ ಇಲ್ಲಿ 2 ವಿಗ್ರಹ ಇದೆಯೋ ಅಥವಾ 1 ವಿಗ್ರಹ ಇದೆಯೋ ಅನ್ನೋದೇ ಗೊತ್ತಾಗೋದಿಲ್ಲ. ಇದು ನೋಡಿ, ನಾಟ್ಯ ಮಾಡ್ತಾ ಇರೋದು ಭಾಳ ಸುಂದರವಾಗಿ ಪೊಸಿಷನಲ್ಲಿದೆ ಇದು. ಬಟ್ ಏನು ಅನ್ನೋದು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಇದು ಅಷ್ಟೇ. ಇಲ್ಲೊಂದು ಕೈ ಸ್ವಲ್ಪ ಭಿನ್ನ ಆಗಿರೋ ಥರ ಇದೆ. ಇಲ್ಲಿ ಡೋಲ್ ಬಡಿತಾ ಇರೋ ಥರ ಇದೆ ನೋಡಿ. ಇಲ್ಲಿ ಮೂಗು ಯಾವುದು, ಮುಖ ಯಾವುದು, ಕಣ್ಣು ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಮಟ್ಟಿಗೆ ಇದ್ರ ಮೇಲ್ಗಡೆ ಕೆಮಿಕಲ್ ಪೇಂಟಿಂಗ್ ಮಾಡಿದ್ದಾರೆ.
ಇದು ಮುಂದೊಂದು ದಿನ ಕೆಮಿಕಲ್ ರಿಯಾಕ್ಷನಿಂದ ಅಥವಾ ಇದು ವೀಕ್ ಆಗ್ಬೋದು ಅಥವಾ ಇನ್ನೊಂದು ಆಗ್ಬೋದು ಗೊತ್ತಾಗೋದಿಲ್ಲ. ಬಟ್ ಇಂಥವನ್ನೆಲ್ಲನೂ ಯಾವುದೇ ಪೇಂಟಿಂಗ್ ಇಲ್ಲದೇ ಹಾಗೆ ಸಂರಕ್ಷಣೆ ಮಾಡಿದ್ರೆ ನೋಡೋರ್ಗೂ ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಕೆಲವರೆಲ್ಲ ಬಂದು ಗಲೀಜು ಮಾಡೋ ಅಂಥದ್ದನ್ನ ಇಲ್ಲಿ ತಾವೇ ಕಣ್ಣಾರು ನೋಡ್ಬೋದು. ನೋಡಿ ಈ ಮಂಟಪದಲ್ಲಿ ಯಾವ್ಯಾವ ರೀತಿ ಇದು ಮಾಡಿದ್ದಾರೆ. ಆಮೇಲೆ ಅಲ್ಲಿ ಅಂಥದ್ದು ಕಲೆಗಳಿದೆ, ರಕ್ತದ ಕಲೆಗಳು. ಆಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ಮದ್ಯಪಾನ ಮಾಡಿರ್ತಕ್ಕಂಥ ಇದು ನೋಡ್ಬೋದು. ಇಲ್ಲಿ ಲಕ್ಷ್ಮೀ ಸಮೇತ ನರಸಿಂಹನ ಒಂದು ಮೂರ್ತಿ ಭಾಳ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಇದ್ರ ಬಗ್ಗೆ ತಿಳಿದಿರೋರು ನೋಡಿದ್ರೆ ಅಷ್ಟೇ ಗುರ್ತಿಡಿಯೋಕ್ಕೆ ಸಾಧ್ಯ. ಇದನ್ನು ಹಾಗೆ ಕಂಡುಹಿಡಿಯೋಕ್ಕಾಗಲ್ಲ. ಇಲ್ಲೆಲ್ಲ ಸೂಕ್ಷ್ಮವಾಗಿ ಕೆತ್ತನೆಗಳೆಲ್ಲ ಇದ್ದಾವೆ ನೋಡಿ, ಯಾವ ರೀತಿ ಮುಚ್ಚೋಗಿದೆ ಅನ್ನೋದು ಕೂಡ ಸೂಕ್ಷ್ಮವಾಗಿ ನೋಡ್ಬೋದು. ಇಲ್ಲೂ ಅಷ್ಟೇ ಭಾಳ ಕುಸುರಿ ಕೆಲಸಗಳೆಲ್ಲ ಇದ್ದಾವೆ, ಅದು ಕೂಡ ಕಾಣ್ತಾ ಇಲ್ಲ ಇಲ್ಲಿ ಕ್ಲೀನಾಗಿ. ಆನಂತರ ಇಲ್ಲಿ ಯಾವುದೇ ರೀತಿಯ ಕೆತ್ತನೆಗಳಿಲ್ಲ, ಎಲ್ಲ ಆ ಕಾರ್ಡ್ಗಲ್ಲು ಹಾಗೆ ನೋಡ್ಬೋದು ನೀವು. ಮೇಲ್ಗಡೆ ಎಲ್ಲ ಸಿಲ್ವರ್ ಇಲ್ಲಿ ಬೆಳೆದಿದ್ದಾರೆ, ಸೀಲಿಂಗಲ್ಲಿ ಸುಣ್ಣ ಬೆಳೆದಿದ್ದಾರೆ. ಇಲ್ಲಿ ಗೋಲ್ಡನ್ ಕಲರಲ್ಲಿ ಅಲಂಕಾರಿಕವಾಗಿ ಪೇಂಟಿಂಗ್ ಮಾಡಿದ್ದಾರೆ ಇಲ್ಲೆಲ್ಲ. ನೋಡಿ ಮೇಲ್ಗಡೆ ಏನು ಬೆಳೀತಾ ಇದೆ, ನನಗನ್ಸುತ್ತೆ ಅದು ಪಣಿ ಆಲದ ಮರ. ನಾವು ಎಲ್ಲಿ ಗದ್ದೆ ರಂಗನಾಥದಲ್ಲಿ ನೋಡಿದ್ವಿ ಚಪ್ಪಡಿ ಸೀಲಿಂಗ್ ಚಾವಣಿ ಚಪ್ಪಡಿ ಕುಸ್ತಿತ್ತಲ್ಲ, ಆ ಥರ ಗಿಡಗಳಿಂದನೇ ಕುಸಿಯೋದು. ನೋಡಿ ಅದು ಈಗ ತೆಗೆಸ್ದೇ ಹೋದರೆ ಮುಂದಕ್ಕೆ ಒಂದಿನ ಅಲ್ಲಿ ಬಿರುಕು ಬಿಟ್ಕೊಂಡು ಕೆಲವೊಂದು ಕಂಬಗಳಿಗೆ ಹಾನಿಯಾಗೋ ಚಾನ್ಸಸ್ ಭಾಳ ಇರ್ತವೆ. ಇಂಥದನ್ನು ಮೊದಲೇ ಕಟ್ ಮಾಡಿಸಿದ್ರೆ ಕೆಲವೊಂದು ಭಾಗಗಳು ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ಕಾಲಾನಂತರದಲ್ಲಿ ಎಲ್ಲ ಬೀಳೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ಒಂದು ಕಲ್ಲಿನ ಸ್ಟ್ರಕ್ಚರ್ ಏನಿದೆ, ಇದು ತೂಬು ಅಥವಾ ಕೆರೆ ಮತ್ತು ಕಟ್ಟೆಗಳಲ್ಲಿ ನೀರಿನ ಮಟ್ಟ ಅಳತೆ ಹಾಕೋಕ್ಕೆ ಅಥವಾ ಕಮ್ಮಿ ಅಥವಾ ಹೆಚ್ಚು ಅನ್ನೋದಕ್ಕೆ ಮಾನದಂಡವಾಗಿ ಇರ್ತಕ್ಕಂಥ ಇದು. ಮುಂಚೆ ಎಲ್ಲ ಇಲ್ಲೆಲ್ಲೋ ಕೆರೆ ಇತ್ತು ಅಂತ ಕಾಣಿಸುತ್ತೆ ಆಗಿನ ಕಾಲದಲ್ಲಿ, ಒಂದು 500-600 ವರ್ಷದ ಕೆಳಗಡೆ. ಇವೆಲ್ಲ ದತ್ತಿ ಗ್ರಾಮ ಆಗಿತ್ತು ಮುಂಚೆ. ಶ್ರೀರಂಗಪಟ್ಟಣಕ್ಕೆ ಅಷ್ಟಗ್ರಾಮ ಅಂತ 8 ಕಡೆ ದತ್ತಿ ಇತ್ತು. ಶ್ರೀರಂಗಪಟ್ಟಣಕ್ಕೆ ದೇವಸ್ಥಾನಗಳಿಗೆ ದತ್ತಿ ಇತ್ತು, ಬ್ರಾಹ್ಮಣರಿಗೆ ಅಗ್ರಹಾರವಾಗಿ ದತ್ತಿ ಕೊಟ್ಟಿದ್ದರು ವಿಷ್ಣುವರ್ಧನನ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ. ಅದರದ್ದು ಒಂದು ಕುರುಹು ನೋಡ್ಬೋದು ನೀವು ಇಲ್ಲಿ. ಪಕ್ಕದಲ್ಲಿ ಒಂದು ಚಿಕ್ಕದಾದಂಥ ಒಂದು ಬಾವಿ, ಅಂದರೆ ಕಲ್ಯಾಣಿ ಕೊಳ ಥರ ಇದೆ, ಅಂದರೆ ನೀರಿನ ಸೆಲೆ. ಅದನ್ನು ಅಲ್ಲಿ ಮುಂದೆ ನೋಡ್ಬೋದು ಬನ್ನಿ. ಇದೊಂದು ನೀರಿನ ಸೆಲೆ. ಇದು ಬಾವಿ ರೀತಿಯೂ ಹೌದು, ಕೊಳದ ರೀತಿಯೂ ಹೌದು. ನೋಡಿ ಅದಕ್ಕೆ ಸುತ್ತ ಕಟ್ಟಿರ್ತಕ್ಕಂಥ ಕಲ್ಲಿನ ಒಂದು ರಕ್ಷಣೆ ಏನಿದೆ, ಈಗ ತೀರಾ ಇತ್ತೀಚೆಗೆ ಬಿದ್ದೋಗಿದೆ. ಅದು ನೋಡ್ಬೋದು, ಮರದ ಸಹಿತ ಕೂಡ ಬಿದ್ದಿದೆ ನೋಡ್ಬೋದು. ಇಲ್ಲಿ ಕನ್ನಂಬಾಡಿ ಕಟ್ಟಕ್ಕೆ ಮುಂಚೆಯಿಂದನೂ ಇರೋಂಥ ಪುರಾತನವಾದ ಒಂದು ನೀರಿನ ಸೆಲೆ ಇದು. ಅವಾಗೆಲ್ಲ ಜನಗಳು ಇದನ್ನು ಉಪಯೋಗಿಸ್ತಾಯಿದ್ರು. ಉಪಯೋಗಕ್ಕೆ ಅಂತಲೇ ಆಗಿನ ಪೂರ್ವಜರು ಕಟ್ಸಿರೋಂಥ ಒಂದು ನೀರಿನ ಸೆಲೆ ನೋಡ್ಬೋದು. ಇಳಿದು ಬರೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಮೆಟ್ಲುಗಳು ಇದೆ. ಇದನ್ನು ಸಂರಕ್ಷಣೆ ಮಾಡ್ಕೊಂಡು ಮುಂದಿನ ಪೀಳಿಗೆಗೆ ತೋರಿಸೋಂಥ ಜವಾಬ್ದಾರಿ ಅಥವಾ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ಇಲಾಖೆಗಿದ್ದೇ ಇದೆ. ಯಾಕೆಂದರೆ ಅವ್ರು ಅದಕ್ಕೆ ಅಂತಲೇ ಅಧಿಕಾರದಲ್ಲಿ ಕೂತಿರ್ತಾರೆ. ಅವ್ರು ಇಂಥವನ್ನೆಲ್ಲ ಗುರುತಿಸಿ ಇದನ್ನು ಉಳಿಸ್ಕೊಂಡೋದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಪೂರ್ವಜರು ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದು ಕೂಡ ಅರ್ಥ ಆಗುತ್ತೆ. ಇಲ್ಲಾಂದರೆ ನೋಡಿ ಇವತ್ತಿನ ದಿನ ಯಾವುದಕ್ಕೂ ಉಪಯೋಗಕ್ಕೆ ಬರದೇ ಇರೋಂಥದ್ದು, ಅಂದರೆ ಉಪಯೋಗಿಸ್ಕೋಬಹುದು, ಉಪಯೋಗಕ್ಕೆ ಬರದೇ ಇರೋಂಗೆ ಮಾಡ್ಕೊಂಡಿದ್ದಾರೆ ಜನಗಳನ್ನೇ. ಇದು 2 ಕಡೆ ಪ್ರವೇಶಕ್ಕೆ ಮಾಡಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ನೋಡ್ಬೋದು. ಅದು ಇಲ್ಲಿ 2 ಕಡೆ ಇದೆ ನೋಡಿ, 2 ಕಡೆ ಇದೆ. ಇದು ಕೂಡ ಮುಚ್ಚೋಗಿದೆ. ಭಾಳ ಸುಂದರವಾಗಿರತಕ್ಕಂಥ ಹಳೆಯ ಕಾಲಕ್ಕೆ ಸಂಬಂಧಿಸಿದಂಥ ಒಂದು ಸಾಕ್ಷಿಗಳಿವೆಲ್ಲ. ಇಲ್ಲೇನು ಕಾಣಿಸ್ತಾ ಇದೆ ಬನ್ನಿ ಮರ ಅಥವಾ ಶಮಿ ವೃಕ್ಷ. ಇಲ್ಲಿ ಈ ವೃಕ್ಷಕ್ಕೆ ಪೂಜೆ ಮಾಡೋದ್ರ ಮುಖಾಂತರ ನವರಾತ್ರಿ ಉತ್ಸವ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಪ್ರತಿ ವರ್ಷ ಸರ್ಕಾರ ಅದನ್ನು ನಿಯೋಜನೆ ಮಾಡುತ್ತೆ. ನೋಡಿ ಈಗ ಯಾವ ರೀತಿ ಬೆಳ್ಕೊಂಡಿದೆ. ಇಲ್ಲಿ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಕೆಳಗಡೆ ಎಲ್ಲ ಈ ರೀತಿ ಕಳೆ ಬೆಳೆಯೋದಕ್ಕೆ ಅನುಕೂಲ ಆಗಿದೆ. ನೋಡ್ಬೋದು ಅಲ್ಲಿನ ಒಂದು ಬೋರ್ವೆಲ್ ವ್ಯವಸ್ಥೆ ಕೂಡ ಇದೆ, ನೀರಿನ ವ್ಯವಸ್ಥೆನೂ. ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ನೋಡ್ಬೋದು. ಮೈಸೂರು ಬೆಂಗಳೂರು ಹೈವೇ ರೋಡ್ ಪಕ್ಕನೇ ಇದೆ. ಇದು ಪಾಂಡುಪುರಕ್ಕೆ ಹೋಗೋವಂಥ ಮುಖ್ಯ ರಸ್ತೆ. ಕಿರಂಗೂರು ಗ್ರಾಮದ ಮುಂಭಾಗನೇ ಇರತಕ್ಕಂಥ ಈ ಮಂಟಪ ನೋಡಿ. ಇಲ್ಲಿ ಸರ್ಕಾರದವರು ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು
ಸಾರ್ವಜನಿಕರಿಗೆ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕಲ್ಲಿನ ಒಂದು ಏನು ಕಾಣಿಸ್ತಾ ಇದೆ ಕೂತ್ಕೊಳ್ಳೋಂಥ ಕುರ್ಚಿ ಅಲ್ಲೂ ನೋಡ್ಬೋದು. ಸ್ಥಳೀಯರು ಇದನ್ನು ನೋಡ್ಕೊಳ್ದೇ ಇರೋ ಸಲುವಾಗಿ ಏನಾಗುತ್ತೆ ನೋಡಿ, ಈ ಥರ ಎಲ್ಲ ಮುರಿದಾಕಿದ್ದಾರೆ. ಇದನ್ನು ಸರ್ಕಾರ ಮಾಡಿಕೊಟ್ರು ಜನ ಅದನ್ನು ಉಳಿಸ್ಕೋಬೇಕು. ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಲ್ಲಿ ಬಂದು ಮದ್ಯಪಾನ ಮಾಡೋದು ಅಥವಾ ಮಾದಕ ವಸ್ತುಗಳು ಸೇವಿಸೋದು. ಮತ್ತು ಈ ಜಾಗನ ಯಾವ ರೀತಿ ಇಟ್ಕೊಂಡಿದ್ದಾರೆ ನೀವು ನೋಡ್ಬೋದು ಕಣ್ಣಾರೆ. ಅಲ್ಲೂ ಕೂಡ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ರೂ ಕೂಡ ಜನಗಳು ಇದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡಿಲ್ಲ. ಇದನ್ನು ಇಲ್ಲಾಂದಿದ್ರೆ ನೋಡಿ, ಇಲ್ಲೆಲ್ಲ ಪಾರ್ಕ್ ರೀತಿ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ಬೋದಿತ್ತು. ಫೆನ್ಸ್ ಅಲ್ಲಿ ತನಕ ಹಾಕಿದ್ದಾರೆ, ಇನ್ನೂ ಕಂಟಿನ್ಯೂಟಿ ಮಾಡಿಕೊಂಡು ಕವರ್ ಮಾಡ್ಬೋದಿತ್ತು. ಅಂದರೆ ಜನಗಳಿಗೆ ನಿರ್ಬಂಧ ಹೇರೋದು ಅಂತಲ್ಲ, ಜನಗಳೇ ಸ್ವಯಂ ಆಗಿ ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ನಮ್ಮೂರಲ್ಲಿ ಇದೆಯಪ್ಪ ಇದು ಇಂಥದ್ದನ್ನ ಉಳಿಸ್ಕೋಬೇಕು ಅನ್ನೋದು ಅವರುಗಳ ಮನಸ್ಸಿನಲ್ಲೂ ಬರಬೇಕು. ಅದು ಯಾಕಂದರೆ ನಮ್ಮ ನೈತಿಕ ಜವಾಬ್ದಾರಿನೂ ಆಗಿರ್ತದೆ ಅದು. ಈ ಮಂಟಪದ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಇದು ಸಂರಕ್ಷಣೆ ಹೆಸರಲ್ಲಿ ಮತ್ತೆ ಎಲ್ಲ ಕಡೆ ಫೆನ್ಸ್ ಹಾಕಿ ಗೇಟ್ ಹಾಕಿ ಯಾರು ಬರದೇ ಇರೋ ಥರ ಮಾಡೋದು ಕೂಡ ನನ್ನ ಅಭಿಪ್ರಾಯದಲ್ಲಿ ತಪ್ಪೋದು. ಪ್ರವಾಸಿಗರು ಬರಬೇಕು, ಆದರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ತಡೆಗಟ್ಟಬೇಕು. ಈ ರೀತಿ ಮಾಡಬೇಕಾಗಿದೆ. ಅದಕ್ಕೆ ಯಾವ ರೀತಿಗೆ ಕ್ರಮ ತೊಗೊಳ್ತೀರ ಅನ್ನೋದು ನೋಡಬೇಕಾಗಿದೆ. ಇದೇ ರೀತಿ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.